ಏನು ಚಳಿ ಆಗಕತ್ತದ. ಹ್ಮ್ ಹ್ಮ್. ಓ ಹೇ ಯಾರಪ್ಪ ನೀನು? ಹಾ, ಇಲ್ಲಾಕ್ ಮಲ್ಕೊಂಡಿದೀಯಾ? ಯಾಕಪ್ಪ ಮಲ್ಕೊಂಡ್ರೆ ಏನಾಯ್ತು? ಇಲ್ಲೊಂದು ದೇವಸ್ಥಾನ ತೆಳೆದು ಪೂಜೆ ಮಾಡ್ಲಿಕ್ಕೆ ಅಂತ ತಂದು ಬಿಟ್ಟೋಗಿದ್ದೀನಿ. ನೀನು ಬಂದಿಲ್ಲ ಮಲ್ಕೊಂಡಿದ್ದಿಲ್ಲ. ಎದ್ದ ಹೌದಾ? ಮೊದಲು ಊರಿದ್ದ ಆಚೆ ಕುಷ್ಠರೋಗ ಬಂದ್ರೆ ಊರು ಒಳಗೆ ಬರಬಾರ್ದು ಅಂತ ಗೊತ್ತಿಲ್ಲ ನಿನಗೆ? ದೇವಸ್ಥಾನ ಎಲ್ಲ ಅಪವಿತ್ರ ಮಾಡ್ಬೇಕು. ಶಿವಪ್ಪ, ಯಾಕೆ ನನಗೆ ಈ ಶಿಕ್ಷೆ ಕೊಟ್ಟೆ? ಈ ಜನಗಳ ಮಧ್ಯೆ ಇರಕ್ಕಾಗಲ್ಲ ನನಗೆ. ಕರ್ಕೊ ನನ್ನ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಭಕ್ತ, ಯಾರು ಯಾರು? ನಾನು ಭಕ್ತ, ನಿನ್ನ ಪರಮೇಶ್ವರ. ಪರಮೇಶ್ವರ ನೀನಾ? ಹೌದು ಭಕ್ತ. ಅಪ್ಪ ಪರಮೇಶ್ವರ, ನನಗೀಗ ಯಾವ ರೋಗ ಕೊಟ್ಟೆ? ನನಗೀಗ ಯಾವ ಶಿಕ್ಷೆ ಕೊಟ್ಟೆ? ನನಗೆ ಯಾಕೆ ಕೊಟ್ಟೆ? ಭಕ್ತ, ನೀನು ಮಾಡಿದ ಹಿಂದಿನ ಜನ್ಮದಲ್ಲಿ ಕರ್ಮ ಈ ಜನ್ಮದಲ್ಲಿ ನಿನ್ನನ್ನು ಕಾಡ್ತಾ ಇದೆ ಭಕ್ತ. ಹೌದಾ? ನಾನು ಏನ್ ಮಾಡ್ಬೇಕು ಹೇಳು ಶಿವಪ್ಪ. ನೀನು ಒಂದು ವ್ರತ ಮಾಡಬೇಕು. ಏನ್ ಮಾಡ್ಬೇಕು? ಆಜ್ಞೆ ಕೊಡು ಶಿವಪ್ಪ. ನಿನ್ನ ದೇಹದಲ್ಲಿ ಉಸಿರಿರೋವರೆಗೂ ಹಾ, ಭಸ್ಮದಿಂದ ನನಗೆ ಪೂಜೆ ಮಾಡಬೇಕು. ಆಯ್ತು ಶಿವಪ್ಪ, ನಿನ್ನ ಆಜ್ಞೆಯಂತೆ ಆಗಲಿ. ನೀನು ಭಸ್ಮವಿಲ್ಲದೆ ಪೂಜೆ ಮಾಡಿದ್ದಲ್ಲಿ ವ್ರತ ಫಲಿಸುವುದಿಲ್ಲ. ಆಯ್ತು ಆಯ್ತು, ನಿನ್ನ ಆಜ್ಞೆಯಂತೆ ಆಗಲಿ ಶಿವಪ್ಪ. ತಥಾಸ್ತು. ಅಪ್ಪ, ನಾನು ಧನ್ಯನಾದೆ. ಅಪ್ಪಾಜಿ, ಸ್ವಾಮಿ ಎಲ್ಲಿದ್ದೀರಾ? ಅಮ್ಮ, ಅಪ್ಪಾಜಿ ಎಲ್ಲಮ್ಮ, ಎಷ್ಟು ಹುಡುಕಿದ್ರು ಸಿಗ್ತಾ ಇಲ್ಲ. ಏನ್ ಮಾಡೋದು ಪುಟ್ಟ, ಯಾರಿಗೂ ಹೇಳ್ದೆ ಕೇಳ್ದೆ ಹೋಗ್ಬಿಟ್ಟಣ. ಬಾ ನೋಡೋಣ ಹುಡ್ಕೊಂಡು. ಆರ್ತಿ, ಮಾದೇಶ, ಆರ್ತಿ. ಅಪ್ಪ ನೋಡಮ್ಮ, ಅಪ್ಪ. ಹೌದಲ್ಲ, ಬಾ. ಆರ್ತಿ, ಆರ್ತಿ, ಸ್ವಾಮಿ, ಇಷ್ಟು ದಿನ ಎಲ್ಲೋಗಿದ್ರ ಸ್ವಾಮಿ? ಆರ್ತಿ, ನನ್ನ ಕಾಯಿಲೆಯಿಂದಾಗಿ ನಾನು ದೂರ ಆಗಿದ್ದೆ. ಯಾವ ಕಾಯಿಲೆ ಸ್ವಾಮಿ? ಅದು ಹೇಳ್ಕೊಳ್ಳಾರ್ದ ಕಾಯಿಲೆ ಆರ್ತಿ. ಇನ್ಮೇಲೆ ನಾನು ಯಾವಾಗ್ಲೂ ದೂರ ಆಗಲ್ಲ. ನೋಡಿ ಇವಾಗ ಎಷ್ಟು ಚೆನ್ನಾಗಿದ್ದೀನಿ ಅಲ್ಲ? ನಿಮ್ದು ಒಂದೊಂದು ದಿನ ಒಂದೊಂದು ವರ್ಷ ಕಳೆದಂತಾಗಿದೆ ಸ್ವಾಮಿ. ಆಯ್ತು ಆರ್ತಿ, ಇನ್ಮೇಲೆ ನಾನು ಎಲ್ಲಿ ಹೋಗಲ್ಲ ಆಯ್ತಾ? ಇನ್ಮೇಲೆ ನನ್ನ ಮಗು ಜೊತೆ ಎಲ್ಲ ಜೊತೆ ಇರ್ತೀನಿ ಆಯ್ತಾ? ಅಪ್ಪಾಜಿ, ನಾನು ಯಾವತ್ತು ಬಿಟ್ಟಾಗ್ಬೇಡ ಅಪ್ಪಾಜಿ, ನಾನು ಯಾವತ್ತು ಬಿಟ್ಟಾಗ್ಬೇಡ ಅಪ್ಪಾಜಿ. ಇಲ್ಲ ಮಗು, ನಿನ್ನ ಆಗ್ಲಿ ಅಮ್ಮನಾಗ್ಲಿ ನಾನು ಎಲ್ಲಿ ಬಿಟ್ಟು ಹೋಗಲ್ಲ. ಆರತಿ, ಅಭಿಷೇಕಕ್ಕಾಗಿ ನೀರು ತೊಗೊಂಡ್ಬರ್ತೀನಿ. ನೀನು ಪೂಜೆಗೆಲ್ಲ ಸಿದ್ಧ ಮಾಡಿ.
ಸ್ವಾಮಿ. ನಾನು ಗುರುಕುಲಕ್ಕೆ ಹೋಗಿ ಮಗನ ಕರ್ಕೊಂಬರ್ತೀನಿ. ಹಾ, ಕರ್ಕೊಂಬನ್ನಿ ಸ್ವಾಮಿ. ನಾನು ಪತ್ರಿ ತಗೊಂಡೋಗಿ ಪೂಜೆ ಮಾಡಿ. ಸರಿ, ಆಯ್ತು. ಸತ್ಯವೇ ನಮ ತಾಯಿ ತಂದೆ, ಸತ್ಯವೇ ನಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ಮಗು, ಕಾಣದ ದಾರಿಯಲ್ಲಿ ನಿನ್ನವರನ್ನು ಹುಡುಕಬೇಡ, ನಿನಗಾಗಿ ಬಂದವರನ್ನು ಎಂದಿಗೂ ಕಳೆದುಕೊಳ್ಳಬೇಡ. ಹೊಟ್ಟೆ ಸಿಗಿದೆ, ಊಟಕ್ಕೆ ಕೊಡಮ್ಮ. ಇರು ಪುಟ್ಟ, ಅತಿಥಿ ಸತ್ಕಾರ ಆದ್ಮೇಲೆ ನಿನಗೆ ಊಟಕ್ಕೆ ಬೆಳೆಸ್ತೀನಿ, ಸರಿನಾ? ಏನ್ ಸ್ವಾಮಿ, ಇನ್ನಾದ್ರೂ ಅತಿಥಿ ಸತ್ಕಾರ ಊಟಕ್ಕೆ ಇನ್ನೂ ಒಬ್ರಾದ್ರೂ ಬರ್ಲಿಲ್ಲ? ಅದನ್ನೇ ಕಾಯ್ತಾ ಇದ್ದೀನಿ ಆರತಿ. ಯಾರಾದ್ರೂ ಬರ್ತಾರೆ ಅಂತ ನೋಡ್ತಾ ಇದ್ದೀನಿ. ಬರ್ತಾರೆ, ತಾಳೋಣ. 10 ನಿಮಿಷ 5 ನಿಮಿಷ, ಆಯ್ತಾ? ಸರಿ ಸ್ವಾಮಿ. ಆಯ್ತು. ಹರ ಮಹಾದೇವ ಶಂಭೋ ಶಂಕರ, ಯಾರಲ್ಲಿ? ಬನ್ನಿ ಸ್ವಾಮಿ, ಬನ್ನಿ. ಪ್ರಸಾದವನ್ನು ಸ್ವೀಕರಿಸಿ. ಏತಕ್ಕೆ ಈ ರಥ? ಹೋದ ಜನ್ಮ ಪಾಪಕ್ಕಾಗಿ ನಾವು ಈ ವ್ರತವನ್ನು ಮಾಡುತ್ತಿದ್ದೇವೆ. ಶಿವನ ಆಜ್ಞೆ ಆಗಿದೆ ಸ್ವಾಮಿ, ಹಂಗಾಗಿ ಬನ್ನಿ. ಆಗಲಿ, ನಾನು ಈ ಪ್ರಸಾದವನ್ನು ಸ್ವೀಕರಿಸುತ್ತೇನೆ. ಧನ್ಯವಾದಗಳು. ಹರ ಹರ ಮಹಾದೇವ ಶಂಭೋ ಶಂಕರ. ನೀವು ಮಾಡಿದ ಪ್ರಸಾದವನ್ನು ಸ್ವೀಕರಿಸಿ ಆ ಶಿವನು ಸಂತೃಪ್ತನಾದ. ಆ ಶಿವನ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ. ಓಂ ನಮಃ ಶಿವಾಯ. ಧನ್ಯವಾದ. ಶುಭವಾಗಲಿ. ಆರತಿ, ಹೇಳ್ತಾನೆ. ಏನ್ ಮಾಡ್ತಾ ಇದ್ದೆ? ಹೂ ಕೇಳ್ತಾ ಇದ್ದೀನಿ. ಶಿವನಿಗೆ ಪ್ರಿಯವಾದ ತುಂಬೆ ಹೂವು, ಹೌದಾ? ಹೌದು ಸ್ವಾಮಿ. ತಗೊಂಡು ನೀನು ಹೋಗು, ನಾನು ಬಸವನ್ನು ತಗೊಂಡ್ಬರ್ತೀನಿ. ಆಯ್ತು ಸ್ವಾಮಿ, ನೀವು ತಗೊಂಡ್ಬನ್ನಿ, ನಾನು ಪೂಜೆಗೆ ಹೂ ತಗೊಂಡು ಹೋಗ್ತೀನಿ. ಸರಿ, ಆಯ್ತು. ಓಂ ನಮಃ ಶಿವಾಯ. ಏನಿದು ಶೋಧನೆ? ಶಿವಪ್ಪ, ಏನಿದು ಇಲ್ಲಿ? ಎಲ್ಲಿ ಅಂತ ಹುಡುಕಲಿ? ಶಿವಪ್ಪ, ಶಿವಪ್ಪ, ಯಾಕೆ ಶಿವಪ್ಪ? ನಾನು ಮಾಡಿದ ಪೂಜೆಯಲ್ಲಿ ಭಂಗ ಐತೆ. ಏತಕ್ಕೆ ನನ್ನ ಮೇಲೆ ಕೋಪ? ನಾನು ಏನು ಪಾಪ ಮಾಡಿದ್ದೆ? ಭಸ್ಮ ಯಾಕೆ ಮಾಯ ಆಗ್ತಾ ಇದೆ? ಕಾಪಾಡಪ್ಪ. ಯಾಕೆ ಸ್ವಾಮಿ ಕೂತಿದ್ದೀರಾ? ಏನು ಹೇಳೋದು ಆರತಿ? ಎಷ್ಟು ಹುಡುಕಿದ್ರು ಸಿಗುತ್ತಾ ಇಲ್ಲ ಭಸ್ಮನ. ನಾವೇನು ಪಾಪ ಮಾಡಿದ್ದೀವಿ? ಆ ಶಿವನಿಗೆ ನಾವು ಏನು ದ್ರೋಹ ಮಾಡಿದ್ದೀವಿ? ಆ ಭಗವಂತ ನಮ್ಗೆ ಯಾಕೆ ಇಷ್ಟು ಪರೀಕ್ಷೆ ಮಾಡ್ತಾ ಇದ್ದಾನೆ ಗೊತ್ತಾಗ್ತಾ ಇಲ್ಲ. ನಾವು ಮಾಡಿದ ಪೂಜೆಯಿಂದ ಏನಾದರೂ ಭಂಗ ಆಯ್ತಾ? ಏನು ಗೊತ್ತಾಗ್ತಾ ಇಲ್ಲ. ಆ ಶಿವನು ಯಾಕೆ ಇಷ್ಟು ಪರೀಕ್ಷೆ ಮಾಡ್ತಾ ಇದ್ದಾನೆ? ನನಗಂತೂ ಅಳು ಬರ್ತದೆ. ನೀವು ಅಳಬೇಡಿ ಸ್ವಾಮಿ, ನೀವು ಅಳುವುದು ನೋಡೋಕ್ಕಾಗೋದಿಲ್ಲ. ಆಯಿತು, ಅಳೋದಿಲ್ಲ. ಆದರೆ ನೀನು ನನಗೆ ಒಂದು ಭಾಷೆ ಕೊಡಬೇಕಾಗುತ್ತೆ. ಅದೇನು ಸ್ವಾಮಿ? ಮೊದಲು ಭಾಷೆ ಕೊಡು, ಆಮೇಲೆ ಹೇಳ್ತೀನಿ. ಆಯ್ತು ಸ್ವಾಮಿ. ಸರಿ, ಹಾಗಾದರೆ ನನ್ನನ್ನು ಬೆಂಕಿಗೆ ಆಹುತಿ ಮಾಡಬೇಕು. ಆ ಬೂದಿಯಿಂದ ಶಿವನ ಪೂಜೆ
ನೆರವೇರಿಸಬೇಕು. ಅದನ್ನು ನಿನ್ನಿಂದ ಆಗಬೇಕು. ಸ್ವಾಮಿ, ಈ ಮಾತು ಕೇಳೋದಕ್ಕಿಂತ ಸಾಯುವುದೇ ಮೇಲು. ಈ ಕೆಲಸ ನನ್ನಿಂದ ಸಾಧ್ಯವಿಲ್ಲ ಸ್ವಾಮಿ, ಸಾಧ್ಯವಿಲ್ಲ. ಆರತಿ, ಶಿವನ ಆಜ್ಞೆ ಆಗಿದೆ, ಕೊಟ್ಟ ಮಾತಂತೆ ನಡೆದುಕೊಳ್ಳಬೇಕು. ಇದರ ಮೇಲೆ ನಿನ್ನಿಚ್ಛೆ. ಶಿವ, ಯಾಕೆ ಈ ಶಿಕ್ಷೆ? ಯಾವ ಹೆಣ್ಣಿಗೂ ಈ ಶಿಕ್ಷೆ ಬರಬಾರದು. ಮಹದೇವ, 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 ನಿನ್ನ ಭಕ್ತರ ಮೇಲೆ ಇಷ್ಟೊಂದು ಅಗ್ನಿ ಪರೀಕ್ಷೆಯೇ? ಮಹದೇವ, ನಾನು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಕಷ್ಟವನ್ನು ನೋಡಲಾರೆ. ದಯವಿಟ್ಟು ಸಂತೃಪ್ತನಾಗು. ನನ್ನ ಕೂಗೆ ನಿನಗೆ ಕೇಳಿಸುತ್ತಿಲ್ಲ ಅಂದ ಮೇಲೆ ಭಕ್ತರ ಕೂಗು ಕೇಳಿಸುತ್ತದೆಯೇ? ಪಾರ್ವತಿ, ಕಷ್ಟ ಮನುಷ್ಯನಿಗೆ ಬಾರದೆ ಮರಕ್ಕೆ ಬರುತ್ತದೆ. ಭೂಮಿಯಲ್ಲಿ ಹುಟ್ಟಿರುವಂತ ಪ್ರತಿಯೊಂದು ಜೀವಿಗೂ ಸಾವಿದೆ. ನನ್ನ ಭಕ್ತನಿಗೆ ಕೊಟ್ಟ ಅಗ್ನಿ ಪರೀಕ್ಷೆಯಲ್ಲಿ ಅವನು ಗೆದ್ದಿದ್ದಾನೆ. ನಡಿ, ನಾವಿಬ್ಬರು ಹೋಗಿ ದರ್ಶನ ಕೊಡೋಣ. ಆಗಲಿ ಸ್ವಾಮಿ. ಗಂಡ ಇಲ್ದೇ ಇರೋ ಜೀವನ ನನಗೆ ಶಿವ, ಕರ್ಕೊಂಡ್ಬಿಡ ನೀನ್ ಹತ್ರ. ಭಕ್ತೆ, ಶಿವ, ನಾವು ಕೊಟ್ಟ ಅಗ್ನಿ ಪರೀಕ್ಷೆಯಲ್ಲಿ ನೀವು ಗೆದ್ದಿದ್ದೀರಾ. ಕರಿಯಮ್ಮ ನಿನ್ನ ಗಂಡನನ್ನ. ಇನ್ನೆಲ್ಲಿ ಗಂಡ ತಾಯಿ? ಎಲ್ಲ ತಿಳಿದಿದ್ದು ನಮಗ್ ತಿಳಿತಿದ್ದೀರ. ಕರೆಯಮ್ಮ ನಿನ್ನ ಪತಿಯನ್ನ. ಸ್ವಾಮಿ, ಸ್ವಾಮಿ, ಸ್ವಾಮಿ. ಆರತಿ, ಸ್ವಾಮಿ, ಮಗು. ಭಕ್ತ, ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ. ನಿನಗೆ ಏನು ಬರಬೇಕು ಕೇಳು. ಧನ್ಯೋಸ್ಮಿ ಸ್ವಾಮಿ. 7 ಜನ್ಮಕ್ಕೂ ನಿನ್ನ ಭಕ್ತನಾಗಿ ಇರುವಂತೆ ಆಶೀರ್ವದಿಸಿ. ಓಂ ನಮಃ ಶಿವಾಯ. ಭಕ್ತ, ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ. ನಿನ್ನ ಹೆಸರು ಶಿವಭಕ್ತ ಎಂದು ಲೋಕಕ್ಕೆಲ್ಲ ತಿಳಿಯಲಿ. ದೀರ್ಘ ಆಯುಷ್ಮಾನ್ ಭವ.